ತೇಲೋ ಹಡಗುಗಳನ್ನ ನೋಡಿರ್ತೀವ. ಆದ್ರೆ ಇಲ್ಲೊಂದು ಹಡಗು ತಾನು ತೇಲೋದನ್ನೇ ನಿಲ್ಲಿಸ್ಬಿಟ್ಟಿದೆ. ಈ ಹಡಗು ಮುಳುಗಿತು ಅಂತ ಇಲ್ಲಿನ ಲೋಕಲ್ ಜನ ಹೇಳ್ತಾರೆ. ನಮಸ್ಕಾರ ಕರುನಾಡು, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನಂತೂ ಸಖತ್ತಾಗಿದ್ದೀನಿ. ಇವತ್ತು ನಾನು ನಿಮಗೆ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಹೋಗ್ತಾ ಇರುವಂಥ ಪ್ಲೇಸು ಪಡುಬಿದ್ರಿಯ ಬೀಚು. ನೋಡ್ಕೊಳ್ಳಿ, ಇವಾಗ ನಾನು ನಿಂತ್ಕೊಂಡಿದ್ದೀನಿ. ಪಡುಬಿದ್ರಿಯ ಬ್ಲೂ ಫ್ಲಾಗ್ ಎಂಡ್ ಪಾಯಿಂಟ್ ಅಂತ ಇದು ಪಡುಬಿದ್ರಿ ಬೀಚಿಂದು. ಇದನ್ನ ಎಕ್ಸ್ಪ್ಲೋರ್ ಮಾಡಿಕೊಂಡು ಮತ್ತೆ ಇಲ್ಲಿಂದ ನೆಕ್ಸ್ಟು ನಾವು ಮಲ್ಪೆ ಬೀಚನ್ನು ಎಕ್ಸ್ಪ್ಲೋರ್ ಮಾಡಬೇಕು. ಬನ್ನಿ ಇವಾಗ ಫಸ್ಟು ಈ ಒಂದು ಗಾರ್ಡನನ್ನು ಎಕ್ಸ್ಪ್ಲೋರ್ ಮಾಡೋಣ. ಇದರ ವಿಶೇಷತೆಗಳ ಬಗ್ಗೆ ತಿಳ್ಕೊಳ್ಳೋಣ. ಗುರು, ಎಷ್ಟೋ ಬೀಚ್ಗಳನ್ನು ನೋಡಿರ್ತೀವಿ, ಆದರೆ ಈ ಬೀಚು ಬೇರೆನೆ. ಈ ಬೀಚ್ನ ವಿಶೇಷತೆಗಳು ಬೇರೆನೆ. ಇದನ್ನ ಬ್ಲೂ ಫ್ಲಾಗ್ ಪಾಯಿಂಟ್ ಅಂತ ಏನಕ್ಕೆ ಕರೀತಾರೆ? ಜಗತ್ತಿನ ಕೆಲವು ಬೀಚ್ಗಳಲ್ಲಿ ಇದು ಕೂಡ ಒಂದು. ಈ ಬೀಚಲ್ಲಿರುವಷ್ಟು ಕ್ಲೀನು ನೀರು ಬೇರೆ ಯಾವ ಬೀಚ್ಗಳಲ್ಲೂ ಇರಲ್ವಂತೆ. ಅದಕ್ಕೆ ಅವುಗಳನ್ನು ಬ್ಲೂ ಫ್ಲಾಗ್ ಅಂತ ಕರೀತಾರೆ. ಇಂಥ ಬೀಚ್ಗಳಿಗೆ ವಿಶೇಷ ಸ್ಥಾನಮಾನನ ಕೊಟ್ಟಿರ್ತಾರೆ. ಈ ಒಂದು ಬ್ಲೂ ಫ್ಲಾಗ್ ಬೀಚ್ನ ಈ ರೀತಿ ಬ್ಯಾಡ್ಜ್ ಪಡ್ಕೋಬೇಕಂದ್ರೆ ಆ ಬೀಚಸ್ಗೆ ಬ್ಯಾಡ್ಜ್ ಕೊಡೋದು ಎನ್ವಿರಾನ್ಮೆಂಟ್ ಎಜುಕೇಶನ್ ಫೌಂಡೇಶನ್ ಅಂತ ಡೆನ್ಮಾರ್ಕ್ ಅಲ್ಲಿ ಇದೆ. ಅವರು ಈ ರೀತಿಯ ಬೀಚಸ್ಗೆ ಈ ಟ್ಯಾಕ್ಸ್ ಅನ್ನ ಕೊಡ್ತಾರೆ. ಟೋಟಲ್ ಆಗಿ ಇಂಡಿಯಾದಲ್ಲಿ 8 ಈ ರೀತಿಯ ಬ್ಲೂ ಫ್ಲಾಗ್ ಬೀಚಸ್ ಇದೆ. ಅದರಲ್ಲಿ ಕರ್ನಾಟಕದಲ್ಲಿ 2, ಒಂದು ಕಾಸರಗೋಡದಲ್ಲಿದೆ, ಮತ್ತೆ ಇನ್ನೊಂದು ಪಡುಬಿದ್ರಿಯ ಬೀಚ್ ಇವತ್ತು ನಾವು ಎಕ್ಸ್ಪ್ಲೋರ್ ಮಾಡ್ತಾ ಇರೋದು. ಈ ರೀತಿಯಾಗಿ ಟೋಟಲ್ 2 ಕರ್ನಾಟಕದಲ್ಲಿ, ಅದರಲ್ಲಿ ಪಡುಬಿದ್ರಿ ಕೂಡ ಒಂದು. ಇದನ್ನ ತುಂಬಾನೇ ಗೌರವಾರ್ಥವಾಗಿ ಬೀಚಸ್ಗೆ ಕೊಡೋದು. ನೀರು ಮತ್ತೆ ಇಲ್ಲಿ ವಿಶೇಷವಾಗಿರುವಂತಹ ಮೀನುಗಳು ಇರುತ್ತೆ ಅನ್ನೋ ಕಾರಣಕ್ಕಾಗಿ ಈ ರೀತಿಯ ಬ್ಯಾಡ್ಜ್ ಅನ್ನ ಈ ರೀತಿಯ ಬೀಚ್ಗಳಿಗೆ ಕೊಡ್ತಾರೆ. ಬೀಚಸ್ ಈ ರೀತಿ ಬ್ಲೂ ಫ್ಲಾಗ್ ನ ಪಡ್ಕೋಬೇಕು ಅಂದ್ರೆ ಏನೇನು ಕ್ವಾಲಿಟೀಸ್ ಬೇಕು ಗೊತ್ತಾಯ್ತು. ಇನ್ನು ಈ ಬೀಚಸ್ ಅಲ್ಲಿ ಬರೀ ಇಷ್ಟು ಕ್ವಾಲಿಟೀಸ್ ಇದ್ರೆ ಮಾತ್ರ ಸಾಕಾಗಲ್ಲ. ಬೀಚಸ್ ಅಲ್ಲಿ ಬಾತ್ರೂಮ್ಸ್ ಇರಬೇಕು, ಕರೆಕ್ಟ್ ವೆಲ್ ಮೇಂಟೈನ್ಡ್ ಬಾತ್ರೂಮ್ಸ್ ಅಷ್ಟೇ ಅಲ್ಲದೆ ಡ್ರೆಸ್ ಚೇಂಜಿಂಗ್ ರೂಮ್ಸ್ ಇರಬೇಕು, ಕ್ವಾಲಿಟಿ ಫುಡ್ ಇರಬೇಕು. ಮತ್ತೆ ಈ ಬೀಚಸ್ ಅಲ್ಲಿ ನೀರು ತುಂಬಾನೇ ಕ್ಲೀನ್ ಆಗಿರ್ಬೇಕು. ಜನ ಬಾತಿಂಗ್ ಮಾಡ್ತಾರೆ ಅಂತಂದ್ರೆ ಬಾತಿಂಗ್ಗೆ ಯಾವುದೇ ರೀತಿಯಾಗಿರುವಂತ ತೊಂದರೆ ಆಗಿರಬಾರ್ದು. ಬರುವಂತ ಜನ ಈ ಒಂದು ಪ್ಲೇಸ್ ಅಲ್ಲಿ ಎಂಜಾಯ್ ಮಾಡ್ತಾರೆ ಅಂದ್ರೆ ಅವರಿಗೆ ಯಾವುದೇ ರೀತಿಯ ಸೆಕ್ಯೂರಿಟಿ ಇಶ್ಯೂಸ್ ಆಗಬಾರ್ದು. ಇದೆಲ್ಲವನ್ನು ಕನ್ಸಿಡರ್ ಮಾಡಿ ಡೆನ್ಮಾರ್ಕ್ನ ಎನ್ವಿರಾನ್ಮೆಂಟಲ್ ಫೌಂಡೇಶನ್ ಅವರು ಈ ಒಂದು ಬ್ಲೂ ಫ್ಲಾಗ್ ಅಂತ ಹೇಳ್ಬಿಟ್ಟು ಬೀಚಸ್ಗೆ ಕೊಡುವಂತ ಗೌರವ. ಗೌರವ, ಈ ಬೀಚಲ್ಲಿ ಬರೀ ಚಿಕ್ಕವರು ದೊಡ್ಡವರು ಅಂತ ಯಾವುದೇ ರೀತಿ ಭೇದ ಭಾವ ಇಲ್ಲ. ಯಾರು ಬೇಕಾದ್ರೂ ಬರ್ಬೋದು, ಎಂಜಾಯ್ ಮಾಡ್ಬೋದು. ನಾನ್ ನಿಂತ್ಕೊಂಡಿರುವಂತ ಈ ಪಾಯಿಂಟು ಸೇಫೆಸ್ಟ್ ಪ್ಲೇಸ್ ಅಂತೆ. ಇಲ್ಲಿ ನೀವು ಸ್ವಿಮ್ಮಿಂಗ್ ಮಾಡೋದಕ್ಕೆ ಈ ಪ್ಲೇಸ್ ಅಲ್ಲಿ ಈಜಾಡ್ಬೋದು, ಯಾವುದೇ ರೀತಿಯಾಗಿರುವ ತೊಂದರೆ ಇಲ್ಲ. ಮತ್ತೆ ನೀವು ಸೇಫ್ ಆಗಿರ್ತೀರಾ. ಪಡುಬಿದ್ರಿ ಬೀಚ್ಗೆ ಏನಾದ್ರು ಬಂದ್ರೆ ಇಲ್ಲಿ ವಿಸಿಟ್ ಮಾಡಿ, ಇಲ್ಲಿ ಬಂದು ಈಜಾಡಿ. ಎಷ್ಟೋ ನದಿಗಳನ್ನ ಹುಟ್ಟೋದು ನೋಡಿರ್ತೀರಾ, ಅಥವಾ ಎಷ್ಟೋ ನದಿಗಳು ಹರಿಯೋದನ್ನು ಕೂಡ ನೋಡಿರ್ತೀರಾ. ಆದ್ರೆ ಯಾವತ್ತಾದ್ರೂ ನದಿನ ಎಂಡ್ ಆಗೋ ಪಾಯಿಂಟ್ ಅನ್ನ ನೋಡಿದೀರಾ? ಅದಕ್ಕೆ ಇದನ್ನ ಪಡುಬಿದ್ರಿ ಬೀಚ್ ಎಂಡ್ ಪಾಯಿಂಟ್ ಅಂತ ಕರೀತಾರೆ. ಇಲ್ಲಿಂದ ನದಿ ಬಂದ್ಬಿಟ್ಟು ಸಮುದ್ರಕ್ಕೆ ಸೇರುತ್ತೆ. ಇಲ್ಲಿ ನದಿಯ ಎಂಡ್ ಆಗುತ್ತೆ, ನೋಡ್ಕೊಳ್ಳಿ. ಭೀಮಾ ನದಿಯಿಂದ ಹೊಡೆದಂತ ಈ ನದಿ ಕಾಮಿನಿ ನದಿ ಅಂತ ಹೊಸ ಹೆಸರನ್ನ ಪಡ್ಕೊಳ್ಳುತ್ತೆ. ಅಲ್ಲಿಂದ ಇಲ್ಲಿವರೆಗೂ ಬಂದು ಈ ಒಂದು ಅರೇಬಿಯನ್ ಸಿಯಲ್ಲಿ ಈ ನದಿ ಎಂಡ್ ಆಗುತ್ತೆ. ಇದೇ ನದಿಲಿ ಮುಂದೆ ಸ್ವಲ್ಪ ಹೋದ್ರೆ ಅಲ್ಲಿ ಬೋಟಿಂಗ್ ಆಕ್ಟಿವಿಟೀಸ್ ನಡೀತೆ, ಅಂದ್ರೆ ವಾಟರ್ ಆಕ್ಟಿವಿಟೀಸ್ ನಡೀತೆ, ಫನ್ ಇರುತ್ತೆ. ಎಲ್ಲ ಅದನ್ನ ನೋಡೋಣ ಬನ್ನಿ. ವಾಟರ್ ಆಕ್ಟಿವಿಟೀಸ್ ಅಂದ್ರೆ ಯಾರಿಗೆ ತಾನೇ ಇಷ್ಟ ಇಲ್ಲ? ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಕೂಡ ಇಡೀ ದಿನ ಬಿಟ್ಟರು ಕೂಡ ಆ ವಾಟರ್ ಆಕ್ಟಿವಿಟೀಸ್ ಅಲ್ಲೇ ಇರ್ತಾರೆ.
ಅದರಲ್ಲೂ ಇಲ್ಲಿ ಬೋಟಿಂಗ್ ವ್ಯವಸ್ಥೆ ಇದೆ. ನೀವೇನಾದರೂ ಈಜಾಡ್ತೀರಾ ಅಂದರೆ ಅದಕ್ಕೂ ಕೂಡ ಪರ್ಮಿಷನ್ ಇದೆ. ಈ ಕಡೆ ಎಲ್ಲ ಪ್ರೊಫೆಷ್ನಲ್ ಸ್ವಿಮ್ಮರ್ಸು ತಮ್ಮ ಒಂದು ಅಭ್ಯಾಸವನ್ನು ಮಾಡ್ತಾ ಇದ್ರೆ, ಇನ್ನು ಮುಂದೆಗಡೆ ಜನ ಕಾಯ್ಕೊಂಡು ಕೂತಿದ್ದಾರೆ, ಯಾವಾಗ ನಾವು ನೀರಿಗೆ ಇಳಿಯೋಣ, ಯಾವಾಗ ನಾವು ಬೋಟಿಂಗನ್ನು ಮಾಡೋಣ ಅಂತ. ಇದೆಲ್ಲ ಕೂಡ ನದಿ. ಆ ಹಗ್ಗದಿಂದ ಆಚೆ ಹೋಗಬಾರ್ದು. ಒಂದು ವೇಳೆ ಹೋದರೆ ಪನಿಷ್ಮೆಂಟ್ ಇರುತ್ತೆ, ಫೈನ್ ಇರುತ್ತೆ, 500 ರೂಪಾಯಿ ದಂಡ ಹಾಕಲಾಗುತ್ತೆ. ನವೆಂಬರು, ಡಿಸೆಂಬರು ಇದು ಫುಲ್ಲು ಟೂರಿಸಂ ಮಂತ್ಸ್ ಆಗಿರುತ್ತೆ. ಈ ಟೈಮಲ್ಲಿ ಇಲ್ಲಿ ಬೀಚ್ ಉತ್ಸವ ಅಂತ ನಡೀತಾ ಇದೆ. ಕೆಲವೊಂದಿಷ್ಟು ಜನ ಬೀಚ್ ಉತ್ಸವದಲ್ಲಿ ಹಲವಾರು ಸ್ಪೋರ್ಟ್ಸ್ ಆಕ್ಟಿವಿಟೀಸಲ್ಲಿ ಪಾಲ್ಗೊಂಡಿದ್ರೆ, ಇನ್ನು ಕೆಲವೊಂದಿಷ್ಟು ಜನ ನಮಗೇನು ಗುರು ಅದಕ್ಕೆಲ್ಲ ಸಂಬಂಧನೇ ಇಲ್ಲ ಅಂತ ಬೋಟಿಂಗಲ್ಲಿ ಬ್ಯುಸಿ ಆಗಿದ್ದಾರೆ. ಆ ರೀತಿ ಬೋಟಿಂಗಲ್ಲಿ ಬ್ಯುಸಿ ಆಗಿರೋ ಜನನ ನೋಡಿ. ಗುರು ಕಬಡ್ಡಿನ ನೀವು ಮಣ್ಣಲ್ಲಿ ಆಡೋದು ನೋಡಿರ್ತೀರಾ ಅಥವಾ ಮ್ಯಾಟಲ್ಲಿ ಆಡೋದು ನೋಡಿರ್ತೀರಾ, ಇನ್ನು ಬೇರೆ ಬೇರೆ ಪ್ಲೇಸಸ್ಗಳಲ್ಲಿ ಆಡೋದು ನೋಡಿರ್ತೀರಾ. ಆದರೆ ಮರಳಲ್ಲಿ ಕಬಡ್ಡಿನ ಆಡೋದು, ಅದು ಬೀಚ್ ದಂಡೆಯಲ್ಲಿ ಕಬಡ್ಡಿನ ಆಡೋದು ಯಾವತ್ತಾದ್ರೂ ನೋಡಿದ್ದೀರಾ? ಬನ್ನಿ ಇವತ್ತು ನಾನು ನಿಮ್ಗೆ ತೋರಿಸ್ತೀನಿ ಬೀಚ್ ಕಬಡ್ಡಿನ. ಗುರು ಇಷ್ಟೊತ್ತು ನಾವು ಈ ಬ್ಲೂ ಫ್ಲಾಗ್ ಎಂಡ್ ಪಾಯಿಂಟ್ ಅನ್ನ ನೋಡಿದ್ವಿ. ಇವಾಗ ಮೇನ್ ಪಡುಬಿದ್ರಿ ಬೀಚ್ ಕಡೆ ಹೋಗ್ತಾ ಇದೀವಿ. ಪಡುಬಿದ್ರಿ ಬೀಚ್ ಅನ್ನ ನೋಡ್ಬೇಕು. ಅಲ್ಲಿ ಇವತ್ತು ಉತ್ಸವ ನಡೀತಾ ಇದೆ. ಬೀಚ್ ಉತ್ಸವ ಅಂತ ಕರೀತಾರೆ ಅದನ್ನ. ಯಾವ ರೀತಿ ಜನ ಎಲ್ಲ ಈ ಬೀಚ್ ರಿಲೇಟೆಡ್ ಎಂಜಾಯ್ ಮಾಡ್ತಾರೆ, ಈ ಬೀಚಲ್ಲಿ ಯಾವ ರೀತಿ ಬಂದು ಜನ ಅವರ ಒಂದು ಟೈಮ್ ನ ಸ್ಪೆಂಡ್ ಮಾಡ್ತಾರೆ, ಇವಾಗ ನಾವು ಪಡುಬಿದ್ರಿ ಬೀಚ್ಗೆ ಹೋಗಿ ನೋಡೋಣ. ಗುರು ಅಲ್ಲಿ ನಾವು ಬ್ಲೂ ಫ್ಲಾಗ್ ಎಂಡ್ ಪಾಯಿಂಟ್ ಅನ್ನ ನೋಡಿದ್ವಿ. ಅಲ್ಲಿದ್ದಂತ ಕೆಲವೊಂದಿಷ್ಟು ಗೇಮ್ಸು, ವಾಟರ್ ಆಕ್ಟಿವಿಟೀಸು ಎಲ್ಲಾನ ನೋಡಿ ಎಂಜಾಯ್ ಮಾಡಿದ್ವಿ. ಇಲ್ಲಿ ನಾವು ಹೊಸದಾಗಿ ಡಿಫ್ರೆಂಟ್ ಆಗಿ ಮರಳಲ್ಲಿರೋ ಚಿತ್ರಕಲೆನ ನೋಡ್ಬೋದು. ಸ್ಯಾಂಡ್ ಆರ್ಟ್ಸ್ ಅಂತ ಕರೀತಾರೆ ಅದನ್ನ. ಅದನ್ನ ನೋಡ್ಬೋದು. ಜಾತ್ರೆಯಲ್ಲಿ ಬರುವಂತಹ ಕೆಲವೊಂದಿಷ್ಟು ಚಿಕ್ಕ ಮಕ್ಕಳು ಆಟ ಆಡುವಂತಹ ಆಟಗಳು, ಈ ಕಡೆ ಜಾತ್ರೆಯಲ್ಲಿ ಹಾಕಿರುವಂತಹ ಅಂಗಡಿಗಳು, ಇದೆಲ್ಲ ಇದೆ ಗುರು ಇಲ್ಲಿ. ಈಗ ಈ ಸಮಯದಲ್ಲಿ ಇಲ್ಲಿ ಬೀಚ್ ಉತ್ಸವ ಅಂತ ಮಾಡ್ತಾರೆ. ಬೀಚ್ ಉತ್ಸವ ಅಂತ ಮಾಡ್ತಾ ಇದ್ದಾರೆ. ಇವತ್ತು ಬೀಚ್ ಉತ್ಸವ ನಡೀತಾ ಇದೆ. ಡಿಜೆ ಇವೆಂಟ್ಸ್ ಕೂಡ ನಡೀತೆ ಆ ಕಡೆ. ಇಲ್ಲಿ ನೋಡಿ ಸ್ಯಾಂಡ್ ಆರ್ಟ್ಸ್ ಯಾವ ರೀತಿ ಮಾಡಿದ್ದಾರೆ ಅಂತ. ಈ ತರ ಜಾತ್ರೆಯಲ್ಲಿ ಹಾಕಿರುವಂತ ಅಂಗಡಿಗಳು ಮತ್ತೆ ಇಲ್ಲಿರುವಂತಹ ಸ್ಯಾಂಡ್ ಆರ್ಟ್ಸು ಇವೆಲ್ಲವನ್ನ ನೋಡಿ, ರಾತ್ರಿ ಇಲ್ಲಿ ಡಿಜೆ ಇವೆಂಟ್ ಕೂಡ ಇದೆ, ನೋಡ್ಕೊಂಡ್ ಬರೋಣ ಬನ್ನಿ. ಗುರು ನಾವೆಲ್ಲ ಚಿಕ್ಕವರು ಇದ್ದಾಗ ಗೋಲಿ ಬುಗುರಿ ಗಿಲ್ಲಿ ದಾಂಡ ಆಡಿದ್ರೆ, ಈಗಿನ ಚಿಕ್ಕ ಮಕ್ಕಳು ನೋಡಿ ಇಲ್ಲಿ ಯಾವ ತರ ಗೇಮ್ಸ್ ನ ಆಡ್ತಾ ಇದ್ದಾರೆ ಅಂತ. ಇದೆಲ್ಲ ಜಾತ್ರೆ ಅಂದಾಗ ಸಾಮಾನ್ಯವೇ ಸಾಮಾನ್ಯ. ಈ ಮಕ್ಕಳು ಅಂತೂ ತುಂಬಾನೇ ಎಂಜಾಯ್ ಮಾಡ್ತಾ ಇದ್ದಾರೆ ಈ ಒಂದು ಬೀಚ್ ಉತ್ಸವನ. ಇಲ್ಲಂತೂ ಚಿಕ್ಕ ಮಕ್ಕಳು ಟ್ರೈನ್ ಇದೆ ಗುರು. ಸದ್ಯಕ್ಕೆ ಟ್ರೈನು
ನಿಂತೋಗಿದೆ, ಓಡ್ತಾ ಇಲ್ಲ. ಏನಿದ್ರ ಕತೆ ನೋಡೋಣ ಬನ್ನಿ. ಚಿಕ್ಕ ಚಿಕ್ಕ ಬೋಗಿಗಳು, ಡ್ರೈವರ್ ಶೀಟ್ ಇದು ನೋಡಿ ಯಾವ ರೀತಿ ಕೂತ್ಕೊಂಡಿದ್ದಾರೆ. ಈ ಒಂದು ಟ್ರೈನ್ ನ ಡ್ರೈವರು ಇವರೇ ಈ ಟ್ರೈನ್ ನ ಓಡಿಸೋದು. ಗುರು ಈ ಬೀಚ್ಗೆ ಅವರು ಇವರು ಅಂತ ಇಲ್ಲ, ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿ ನಿಮ್ಮ ಗ್ಯಾಂಗ್ ನ ಒಟ್ಟಿಗೆ ಹಾಕೊಂಡು ಬಂದು ಎಂಜಾಯ್ ಮಾಡ್ಬೋದು. ಎಲ್ಲಾ ರೀತಿಯ ಆಕ್ಟಿವಿಟೀಸ್ ನಡೆಯುತ್ತೆ ಈ ಬೀಚ್ ಅಲ್ಲಿ. ಗುರು ನಾವು ಈ ರೀತಿ ಬೀಚಸ್ಗೆ ಅಥವಾ ಸಮುದ್ರದ ತೀರಗಳಿಗೆ ಬಂದಾಗ ಅಥವಾ ಸಮುದ್ರಕ್ಕೆ ಹೋದಾಗ ತೇಲೋ ಹಡಗುಗಳನ್ನ ನೋಡಿರ್ತೀವ. ಆದ್ರೆ ಇಲ್ಲೊಂದು ಹಡಗು ತಾನು ತೇಲೋದನ್ನೇ ನಿಲ್ಲಿಸ್ಬಿಟ್ಟಿದೆ. ಎಷ್ಟೋ ದಿವಸಗಳಿಂದ ನೀರಲ್ಲಿ ಮುಳುಗಿದ್ದಂತ ಹಡಗನ ಇವಾಗ ಹೊರಗಡೆ ತೆಗೆದ್ಬಿಟ್ಟು ಇಟ್ಟಿದ್ದಾರೆ. ಈ ಹಡಗು ಮುಳುಗಿತು ಅಂತ ಇಲ್ಲಿನ ಲೋಕಲ್ ಜನ ಹೇಳ್ತಾರೆ. ಮುಳುಗಿದಾಗ ಅದನ್ನ ಇಲ್ಲಿನ ಜನ ಎಲ್ಲ ಸೇರ್ಕೊಂಡ್ಬಿಟ್ಟು ಅದನ್ನ ಹೊರಗಡೆ ತಗೊಂಡ್ಬಂದು ಇಟ್ಟಿದ್ದಾರೆ. ಈ ಹಡಗು ಒಳಗಡೆ ಏನೇನಿದೆ, ಇದು ಯಾವ ಕಾರಣಕ್ಕೆ ಮುಳುಗ್ತು ನೋಡೋಣ ಬನ್ನಿ. ತುಂಬಾನೇ ದೈತ್ಯವಾಗಿದ್ದಂತ ಹಡಗು ಮುಳುಗೋಗಿದೆ. ಇದು ಸಮುದ್ರದಲ್ಲಿ ಮುಳುಗಿತ್ತು, ಅದನ್ನ ಹೊರಗಡೆ ತಗೊಂಡ್ ಬಂದು ಇಟ್ಟಿದ್ದಾರೆ ಅನ್ನೋದು ಎಷ್ಟು ಸತ್ಯನೋ, ಇವಾಗ ಹೊರಗಡೆ ತಗೊಂಡ್ಬಂದು ಇಟ್ಟ ಮೇಲೆ ಇದು ಮರಳೊಳಗಡೆ ಮುಳುಗ್ತಾ ಇರೋದು ಅಷ್ಟೇ ಸತ್ಯ. ಇವಾಗ ನಾನ್ ನಿಂತ್ಕೊಂಡಿರೋದು ಆಲ್ಮೋಸ್ಟ್ ಅಲ್ಲೂ ಈ ಮರಳ ಲೆವೆಲ್ ಅಲ್ಲಿ ಇರೋದು ಇದು ಹಡಗು. ಆದ್ರೆ ಇದು ಇವಾಗ ಅರ್ಧಕ್ಕಿಂತ ಜಾಸ್ತಿ ಮರಳಲ್ಲಿ ಮುಳುಗೋಗಿದೆ. ನೋಡ್ಬೋದು ಎಲ್ಲ ಕಬ್ನ ಎಲ್ಲ ರಸ್ಟ್ ಹಿಡ್ದೋಗಿದೆ. ಗುರು ಇಷ್ಟು ದೈತ್ಯವಾಗಿರುವಂತ ಹಡಗು ನೀರಲ್ಲಿ ಮುಳುಗುತ್ತಾ ಅಂತಾನೆ ಆಶ್ಚರ್ಯ ಆಗುತ್ತೆ. ಅಷ್ಟು ದೊಡ್ಡ ಹಡಗು ನೀರಲ್ಲಿ ಹೇಗೆ ಮುಳುಗ್ತು ಅಂತ ನಂಗೂ ಕೂಡ ಆಶ್ಚರ್ಯ ಆಗ್ತದೆ. ನೋಡಿ ಇಷ್ಟ ದೊಡ್ಡ ಹಡಗು ಈ ಸಮುದ್ರದಲ್ಲಿ ಮುಳುಗಿತಂದ್ರೆ ನೀವೆಲ್ಲ ನಂಬ್ತೀರಾ? ನಂಗಂತೂ ನಂಬಕ್ಕೆ ಆಗ್ತಾ ಇಲ್ಲ. ಇಲ್ಲಿಗೆ ಈ ಲಾಗ್ ನ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಈ ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಲಾಗ್ ಇಷ್ಟ ಆದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ನಿಮ್ಗೋಸ್ಕರ ಒಳ್ಳೊಳ್ಳೆ ಲಾಗ್ಸ್ ಅನ್ನ ತಗೊಂಡ್ ಬರ್ತಾ ಇರ್ತೀನಿ. ನೆಕ್ಸ್ಟ್ ಲಾಗು ಇದಕ್ಕಿಂತ ಇನ್ನೂ ಚೆನ್ನಾಗಿರುತ್ತೆ. ಮಲ್ಪೆ ಬೀಚ್ ನ ಎಕ್ಸ್ಪ್ಲೋರ್ ಮಾಡೋದಿಕ್ ಹೋಗ್ತಾ ಇದ್ದೀನಿ ನೆಕ್ಸ್ಟ್ ಲಾಗ್ ಅಲ್ಲಿ.